गजाननं भूतगणाधिसेवितं कपित्थं जम्बूफलसारभक्षितं उमासुतं शोकविनाशकारणं नमामि विघ्नेश्वरं पादपङ्कजो नीलाञ्जनासमाभासं कविमुद्रं यमग्रज पूज्याय राघवेन्द्राय
ಎಲ್ಲ ಸೈಡ್ ಹಿಂದೆ ಹಿಂದೆ ಸ್ವಲ್ಪ ಹಿಂದಿರಿ, ಎಲ್ಲ ಚೂರು ಹಿಂದಿರಿ, ಎಲ್ಲ ಎರಡು ಲೈನ್ ಮಾಡ್ಕೊ. ಅಕ್ಕ ಅಲ್ಲಿ ಒಳಗೆ ಚಿಲ್ಲು ತಂದಿದ್ದು ಹಾಕಿ ಒಳಗೆ ಹಾಕಿ ಅದು ಹಾಕಿದೆಯಾ? ಹೂಗಿನ ಮೇಲೆ ಫಸ್ಟ್ ತಗೊಳ್ಳಿ, ಹಾಗೆ ಕಳ್ತೀರಿ. ಎಣ್ಣೆ ಪತ್ರ ತಗೊಂಡು ಒಳಗೆ
ಆಗ್ತದೆ ಕಡೆ ಸ್ವಲ್ಪ ಹಿಂದೋಗಿ ಸ್ವಲ್ಪ ಹಿಂದಿರಿ ದೇವರ ಕಾಲದಲ್ಲಿ ಇಲ್ಲೇ ಗಂಟು ಕೂಡ ಹಾಕಿ ಹೋಗಿ ಮೇಲೆತ್ತ ಪುರುಷಣ ಎಲ್ಲ ಸಾಲ ಹಾಗೆ ಬನ್ನಿ, ಎಲ್ಲ ಸಾಲ ಬನ್ನಿ, ಹೀಗೆ ಬನ್ನಿ. ನೋಡಬೇಡಿ ಯಾರು ಹೊಲ್ಕೊಬೇಡಿ ಎಲ್ಲ ಹೀಗೆ ಬನ್ನಿ, ಹೀಗೆ ಬನ್ನಿ. ಎಲ್ಲ ವಾಪಸ್ ತಿರುಗಿ ಸಾಲ ಬನ್ನಿ, ಎಲ್ಲರೂ ಬರ್ತೀವಿ ಬನ್ನಿ. ಎಲ್ಲ ಬಿಟ್ಬೇಡಿ ಅಲ್ಲಿ ಬಿಟ್ಬೇಡಿ. ಸಾಲ ಕೊಟ್ಟು ಬಿಡಿ ಹಂಗೆ ಬಿಡಿ ಬರ್ತಾ ಇಲ್ಲಿ ಒಬ್ಬೊಬ್ಬರೇ ಬನ್ನಿ, ಬರ್ಬಿಡಿ ಮಾಡಿ ನೀವು ಎಲ್ಲರೂ ಬರ್ತಾ ಸಿಕ್ಕಂತ ಬರ್ಬಿಡಿ ಮಾಡ್ಬೇಡಿ ಯಾರು ಬಿಡ್ಬೇಡ ಮಹೇಶ ಅಲ್ಲ ಬಿಡ್ಬೇಡ ಆಯ್ತಲ್ಲ ಬೆಸ್ಟ್ ನಿತ್ಕೊಂಡು ಬಸವನಗರಾಜು ಹೋಗಿ ಸೀದಾ ಜನ ಇದು 3 ಜನ ಇದ್ರು ಅಷ್ಟೇ. ನೀವು ದೇವಸ್ಥಾನ ಬಲದಾಗಲ್ವ ಈ ಕಡೆ ಬನ್ನಿ
ಅಡ್ಡ ಆಗ್ತಾ ಯಾರು ಮಂಗಳಾರತಿ ಬಾಕಿ ಇದ್ದವ್ರ ದೇವಸ್ಥಾನ ಒಳಗಿಂದ ಹೋಗಿ ಇಲ್ಲಿ ಆಸೆ ಬರ ಎಂತ ಎಲ್ಲರಿಗೆ ಆಸೆಯಾ ಲೈನ್ ಸುಮಾರು ಉದ್ದ ಇತ್ತ ಬನ್ನಿ 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 ಅಲ್ಲ ಕೆಳಗೆ ಅಲ್ಲ ಆ ಕಡೆಯಿಂದ ಒಳಗಡೆ ಹೋಗಿ ಆ ಕಡೆ ಬಲವಾಗಿ ಒಳಗಡೆ ಹೋಗಿ ಅಲ್ಲ ಬಾಕಿ ಇದ್ದವ್ರ ದೇವಸ್ಥಾನ ಬಲಭಾಗದ ಒಳ ಬನ್ನಿ ತಮ್ಮ ಗಂಡದ ರಸೀದಿಯನ್ನು ಪಡೆದುಕೊಂಡು ಪ್ರಕಾರ ಕೌಂಟರಿಗೆ ಹೊಸಕಾಯಿಯನ್ನು ಹೂವನ್ನು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿ ಹೊಣ್ಣಕಾಯಿ ನಡೆಯುತ್ತದೆ. ಹೊಣ್ಣಕಾಯಿ ಮಾಡಿಸಿದ ಭಕ್ತಾದಿಗಳು ಹೊಣ್ಣಕಾಯಿಯನ್ನು ಮಾಡಿಸಿಕೊಳ್ಳಬೇಕು. ಗಂಡದ ಸೇವೆ ಮಾಡಿದ್ದವರು ಬಿಟ್ಟು ಉಳಿದವರು
ಹೌದು ಬಾರಿ ಬಂದಿರ ಸ್ವಾಮಿಯರ ಸ್ನಾನ ಮಾಡಿ ಬಂದ್ರ ಸ್ವಾಮಿ ಗಂಡಸುಳ್ಳ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡದ ರಸೆಯನ್ನು ಪಡೆದುಕೊಂಡು ಪ್ರಸಾದ ಕೌಂಟರ್ನಲ್ಲಿ ವಿನಂತಿ. ದೇವಸ್ಥಾನದ ಎಡಭಾಗದಲ್ಲಿ ಮಣ್ಣುಕಾಯಿ ನಡೆಯುತ್ತಾ ಇದೆ. ಮಣ್ಣುಕಾಯಿ ಮಾಡಿಸುವ ಭಕ್ತಾದಿಗಳು ಮಣ್ಣುಕಾಯಿಯನ್ನು ಮಾಡಿಸಿಕೊಳ್ಳಬಹುದು. ಸುರೇಶಣ್ಣ ಸ್ವಾಮಿ ಅನ್ನಪ್ರಸಾದ ಅನ್ನಪುರದಲ್ಲಿ ನಡೆಯುತ್ತಾ ಇದೆ. ಅವ್ರು ಬರ್ಲಾಲ್ದ ಇಲ್ಲ ಮತ್ತೆ ಬಂದಿರಂದೆ ಅಲ್ಲ ದೈತ್ ಪಾತ್ರಗಳ ಹಾ ಕರ್ಕೊಂಬನೆ ಸೇವೆ ಮಾಡಿಕೊಳ್ಳಲು ಒಂದು ಶ್ರೀ ಸ್ವಾಮಿಯ ಅನ್ನಛತ್ರದಲ್ಲಿ ನಡೆಯುತ್ತಾ ಇದೆ. ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡದ ರಸೆಯನ್ನು ಪಡೆದುಕೊಂಡು ಪ್ರಸಾದ ಕೌಂಟರ್ನಲ್ಲಿ ಉಪ್ಪಿನಕಾಯಿ ಹೂವು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿ ಹಣ್ಣುಕಾಯಿ ನಡೆಯುತ್ತಾ ಇದೆ. ಹಣ್ಣುಕಾಯಿ ಮಾಡಿಸುವ ಭಕ್ತಾದಿಗಳು ಹಣ್ಣುಕಾಯಿಯನ್ನು ಮಾಡಿಸಿಕೊಳ್ಳಬಹುದು. ಭಕ್ತಾದಿಗಳು ದೇವಸ್ಥಾನದಲ್ಲಿ ತಮ್ಮ ಸೇವಾರತಿಯನ್ನು ಪಡೆದುಕೊಂಡು ಭಕ್ತರ ಕೊಂಡರಲ್ಲಿ ಅಪ್ಪಿಕಾಯನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಭಕ್ತಾದಿಗಳು ಬಿಟ್ಟು ಅನ್ನಪ್ರಸಾದ ನಡೆಯುತ್ತಾ ಇದೆ. ಶ್ರೀಸ್ವಾಮಿಯ ಅನ್ನಚಿತ್ರದಲ್ಲಿ ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ತಮ್ಮ ಸೇವಾರಸೆಯನ್ನು ಪಡೆದುಕೊಂಡು ಪ್ರಸಾದ ಕೌಂಟರ್ನಲ್ಲಿ ಅಪ್ಪಿಕಾಯಿ ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿ ಮಣ್ಣುಕಾಯಿ ನಡೆಯುತ್ತಾ ಇದೆ. ಮಣ್ಣುಕಾಯಿ ಮಾಡಿಸುವ ಭಕ್ತಾದಿಗಳು ಮಣ್ಣುಕಾಯಿಯನ್ನು ಮಾಡಿಸಿಕೊಳ್ಳಬಹುದು. ಗಂಡಸರಿಯ ಭಕ್ತಾದಿಗಳು ಬಿಟ್ಟು ಉಳಿದ ಭಕ್ತಾದಿಗಳು ಈ ಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಭಕ್ತಾದಿಗಳು ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮಗ ಚೀಟಿ ಇಟ್ಕೊಂಡ ಅಂಬ ಆಶಾ ಪ್ರಾರ್ಥನೆ ಮಾಡ್ತಾನೆ ಗಂಡಸುಳ್ಳ ಭಕ್ತಾದಿಗಳು ಯಾಗಶಾಲೆಯಲ್ಲಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡಸುಳ್ಳ ಭಕ್ತಾದಿಗಳು ಯಾಗಶಾಲೆಯಲ್ಲಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡಸುಳ್ಳ ಭಕ್ತಾದಿಗಳು ಬಿಟ್ಟು ಉಳಿದ ಭಕ್ತರು ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡಸುಳ್ಳ ಭಕ್ತಾದಿಗಳು ಯಾಗಶಾಲೆಯಲ್ಲಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ತೊಳೆಯುವ ಭಕ್ತಾದಿಗಳು ಯಾವ ಶಾಲೆಯಲ್ಲಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡ ತೊಳೆಯುವ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಸೇವಾ ರಸೆಯನ್ನು ಪಡೆದುಕೊಂಡು ಕರ್ತವ್ಯ ಕೌಂಟರ್ನಲ್ಲಿ ಅತಿಕಾಯಿ ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿ ಹೊನ್ನಕಾಯಿ ನಡೆಯುತ್ತಾ ಇದೆ. ಹೊನ್ನಕಾಯಿ ಮಾಡಿಸುವ ಭಕ್ತಾದಿಗಳು ಹೊನ್ನಕಾಯಿ ಮಾಡಿಸಿಕೊಳ್ಳಬಹುದು. ಗಂಡ ತೊಳೆಯುವ ಭಕ್ತಾದಿಗಳು ಇರುವುದು ಉಳಿದ ಭಕ್ತಾದಿಗಳು ಶ್ರೀ ಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಭಕ್ತಾದಿಗಳು ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡ ತೊಳೆಯುವ ಭಕ್ತಾದಿಗಳು ಯಾವ ಶಾಲೆಯಲ್ಲಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿ. ಮೂರ್ತಿ ಮುದ್ರ ಮಾಡಲು ಸಾವಕಾಶವಾಗಿ ಸಾಲಾಗಿ ನಿಲ್ಲಬೇಕು ವಿನಂತಿ. ಗಂಡ ತೊಳೆಯುವ ಭಕ್ತಾದಿಗಳು ಬಿಟ್ಟು ಅನ್ನಪ್ರಸಾದ ಶ್ರೀಸ್ವಾಮಿಯ ಅನ್ನಪ್ರಸಾದ ನಡೆಯುತ್ತಾ ಇದೆ. ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡ ತೊಳೆಯುವ ಭಕ್ತಾದಿಗಳು ಯಾವ ಶಾಲೆಯಲ್ಲಿ ನೂತನ ಸಾವಕಾಶವಾಗಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿ. ಗಂಡ ತೊಳೆಯುವ ಭಕ್ತಾದಿಗಳು ಬಿಟ್ಟು ಉಳಿದ ಭಕ್ತರು ಶ್ರೀ ಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಭಕ್ತಾದಿಗಳು ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡ ತೊಳೆಯುವ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡದ ಪೂಜೆಯನ್ನು ಪಡೆದುಕೊಂಡು ಭಕ್ತರ ಕೌಂಟರ್ನಲ್ಲಿ ಅತಿಕಾಯಿ ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿ ಹೊನ್ನಕಾಯಿ ನಡೆಯುತ್ತಾ ಇದೆ. ಭಕ್ತಾದಿಗಳು ಹೊನ್ನಕಾಯಿ ಮಾಡಿಸುವವರು ಹೊನ್ನಕಾಯಿ ಮಾಡಿಸಿಕೊಳ್ಳಬಹುದು. ಗಂಡ ತೊಳೆಯುವ ಭಕ್ತಾದಿಗಳು ಯಾವ ಶಾಲೆಯಲ್ಲಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿ. ಗಂಡ ತೊಳೆಯುವ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡದ ರಸೀದಿಯನ್ನು ಪಡೆದುಕೊಂಡು ಭಕ್ತರ ಕೌಂಟರ್ನಲ್ಲಿ ಅತಿಕಾಯಿ ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿ. ದೇವಸ್ಥಾನದ ಎಡಭಾಗದಲ್ಲಿ ಹೊನ್ನಕಾಯಿ ನಡೆಯುತ್ತಾ ಇದೆ. ಹೊನ್ನಕಾಯಿ ಮಾಡಿಸುವ ಭಕ್ತರು ಹೊನ್ನಕಾಯಿಯನ್ನು ಮಾಡಿಸಿಕೊಳ್ಳಬಹುದು. ಗಂಡ ತೊಳೆಯುವ ಭಕ್ತಾದಿಗಳು ಜಾಲ ಶಾಲೆಯಲ್ಲಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿ. ಗಂಡ ತುಳಿಯುವವರು ಬಿಟ್ಟು ಉಳಿದ ಭಕ್ತರು ಶ್ರೀ ಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನದ ಪ್ರಸಾದ ನಡೆಯುತ್ತಾ ಇದೆ. ಉಳಿದ ಭಕ್ತರು ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡ ತೊಳೆಯುವ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡದ ರಸೀದಿಯನ್ನು ಪಡೆದುಕೊಂಡು ಭಕ್ತರ ಕೌಂಟರ್ನಲ್ಲಿ ಅತಿಕಾಯಿ ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿ ಹೊನ್ನಕಾಯಿ ನಡೆಯುತ್ತಾ ಇದೆ. ಹೊನ್ನಕಾಯಿ ಮಾಡಿಸುವ ಭಕ್ತರು ಹೊನ್ನಕಾಯಿಯನ್ನು ಮಾಡಿಸಿಕೊಳ್ಳಬಹುದು. ಗಂಡ ತುಳಿಯುವ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡದ ರಸೀದಿಯನ್ನು ಪಡೆದುಕೊಂಡು ಭಕ್ತರ ಕೌಂಟರ್ನಲ್ಲಿ ಅತಿಕಾಯಿ ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡ ತುಳಿಯುವವರು ಬಿಟ್ಟು ಉಳಿದ ಭಕ್ತಾದಿಗಳು ಶ್ರೀ ಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಅವಕಾಶವಾಗಿ ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿ ಹೊನ್ನಕಾಯಿ ನಡೆಯುತ್ತಾ ಇದೆ. ಹೊನ್ನಕಾಯಿ ಮಾಡಿಸುವ ಭಕ್ತಾದಿಗಳು ಹೊನ್ನಕಾಯಿಯನ್ನು ಮಾಡಿಸಿಕೊಳ್ಳಬಹುದು. ಇಂದಿನ ಯಕ್ಷಗಾನ ಸೇವಕರಾದಂಥ 59 ಮನೆಯವರು ಕೋಟಿ ಹತ್ರ ಬರಬೇಕು. ಇಂದಿನ ಯಕ್ಷಗಾನ ಸೇವಕರ್ತರಾದ ದೇವರಾಜಮನೆಯವರು ಕೋಟಿ ಹತ್ರ ಬರಬೇಕು. ಇಂದಿನ ಯಕ್ಷಗಾನ ಸೇವಕರ್ತರಾದ 59 ಮನೆಯವರು ಕೋಟಿ ಹತ್ರ ಬರಬೇಕಾಗಿ ವಿನಂತಿ.
ಭಕ್ತಾದಿಗಳು ಹೋಗಿ ಸಾವಕಾಶವಾಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡಸರಿಯ ಭಕ್ತಾದಿಗಳು ಸೇವಾ ಕೌಂಟರ್ ತಮ್ಮ ಗಂಧದ ರಸೀದಿಯನ್ನು ಪಡೆದುಕೊಂಡು ಪಕ್ಕದ ಕೌಂಟರಿಂದ ಸಿಕ್ಕಾಯಿಗಳನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿ. ದೇವಸ್ಥಾನದ ಎಡಭಾಗದಲ್ಲಿ ಹಣ್ಣುಕಾಯಿ ನಡೆಯುತ್ತಾ ಇದೆ. ಹಣ್ಣುಕಾಯಿ ಮಾಡಿಸಿದ ಭಕ್ತಾದಿಗಳು ಹಣ್ಣುಕಾಯಿಯನ್ನು ಮಾಡಿಸಿಕೊಳ್ಳಬಹುದು. ಗಂಡಸರಿಯ ಭಕ್ತಾದಿಗಳು ಯಾಗಶಾಲೆಯಲ್ಲಿ ನೂತನೋತ್ತರ ಮಾಡದೆ ಸಾವಕಾಶವಾಗಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿ. ಗಂಡಸರಿಯವರಿಗೆ ವಿವಿಧ ಭಕ್ತಾದಿಗಳು ಶ್ರೀ ಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಭಕ್ತಾದಿಗಳು ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡಸರಿಯ ಭಕ್ತಾದಿಗಳು ಸಾವಕಾಶವಾಗಿ ಯಾಗಶಾಲೆಯಲ್ಲಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿ. ಗಂಡಸರಿಯ ಭಕ್ತಾದಿಗಳು ದೇವಸ್ಥಾನದಲ್ಲಿ ತಮ್ಮ ಗಂಡಸರ ಸೂಚನೆ ಪಡೆದುಕೊಂಡು ದೇವಸ್ಥಾನದ ಎಡಭಾಗದಲ್ಲಿ ಹಣ್ಣುಕಾಯಿ ನಡೆಯುತ್ತಾ ಇದೆ. ಹಣ್ಣುಕಾಯಿ ಮಾಡಿಸುವ ಭಕ್ತಾದಿಗಳು ಹಣ್ಣುಕಾಯಿಯನ್ನು ಮಾಡಿಸಿಕೊಳ್ಳಬಹುದು. ಅನ್ನಚಿತ್ರದಲ್ಲಿ ಶ್ರೀ ಸ್ವಾಮಿಯ ಅನ್ನಪ್ರಸಾದ ನಡೆಯುತ್ತಾ ಇದೆ. ಗಂಡಸರಿಯ ಭಕ್ತಾದಿಗಳನ್ನು ಹೊರತುಪಡಿಸಿ ಉಳಿದ ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಬಹುದು. ಗಂಡಸರಿಯ ಭಕ್ತಾದಿಗಳು ಸೇವಾ ಕೇಂದ್ರದಲ್ಲಿ ತಮ್ಮ ಗಂಡದ ರಸೀದಿಯನ್ನು ಪಡೆದುಕೊಂಡು ಪಕ್ಕದ ಕೌಂಟರಿನಲ್ಲಿ ಅಕ್ಕಿಕಾಯಿ ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿ ಹಣ್ಣುಕಾಯಿ ನಡೆಯುತ್ತಾ ಇದೆ. ಹಣ್ಣುಕಾಯಿ ಮಾಡಿಸುವ ಭಕ್ತಾದಿಗಳು ಹಣ್ಣುಕಾಯಿಯನ್ನು ಮಾಡಿಸಿಕೊಳ್ಳಬಹುದು. ಗಂಡಸರು ಮಾಡಿಕೊಳ್ಳಲು ಹೊರತುಪಡಿಸಿ ಉಳಿದ ಭಕ್ತಾದಿಗಳು ಶ್ರೀ ಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಸಾವಕಾಶವಾಗಿ ಹೊರಟು ಇವರ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡಸರಿಯ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡದ ರಸೀದಿಯನ್ನು ಪಡೆದುಕೊಂಡು ಪಕ್ಕದ ಕೌಂಟರ್ನಲ್ಲಿ ಅಕ್ಕಿಕಾಯಿ ಹೂವನ್ನು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಚೀಟೆಲ್ಲ ತಗೊಂಡಲ್ಲ ಬನ್ನಿ. ಎದುರು ಬನ್ನಿ, ಹಾಗೆ ತಗೊಂಡು ಹಾಗೆ ಎದುರು ಬನ್ನಿ. ಬನ್ನಿ ಹಾಗೆ. ಗಂಡಸರಿಯ ಭಕ್ತಾದಿಗಳು ಯಾಗಶಾಲೆಯಲ್ಲಿ ಸಾಲಾಗಿ ನಿಲ್ಲಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನಸಂತರ್ಪಣೆ ನಡೆಯುತ್ತಾ ಇದೆ. ಭಕ್ತಾದಿಗಳು ಹೋಗಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲದ ನಂತರ ಶ್ರೀ ಸ್ವಾಮಿ ಅನಾಥರಿಂದ ಯಕ್ಷಗಾನ ಪ್ರದರ್ಶನಕ್ಕೆ ಭಕ್ತಾಭಿಮಾನಿಗಳು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಾಳೆ ಗೈಗಳಿಗೆ ಪೂರ್ಣ ಕೈಗೊಳ್ಳುತ್ತೇವೆ. ಭಕ್ತಾಭಿಮಾನಿಗಳಾದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವರ ಕರ್ತವ್ಯ ಸಾಕಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡಸರಿಯ ಭಕ್ತಾದಿಗಳು ಯಾಗಶಾಲೆಯಲ್ಲಿ ನೂಕುನುಗ್ಗಲು ಮಾಡದೆ ಸಾಲಾಗಿ ಸಾವಕಾಶವಾಗಿ ನಿಲ್ಲಬೇಕು. ನೂಕುನುಗ್ಗಲು ಮಾಡಬೇಕು. ಮಣಿ ಲಲಿತ ಮಣಿ 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 ಅದಲ್ಲ ಕ್ಲೀನ್ ಇತ್ತು ಮನೆ ಕ್ಲೀನ್ ಇನ್ನೂ ಅದು ಮಾಡ್ದ ಅಲ್ಲಿ ಹಾಕಿ ಆಗುತ್ತೆ ಗಂಡಸರಿಯ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡದ ರಸೀದಿಯನ್ನು ಪಡೆದುಕೊಂಡು ಪಕ್ಕದ ಕೌಂಟರ್ನಲ್ಲಿ ಅಕ್ಕಿಕಾಯಿ ಹೂವನ್ನು ಒಂದು ಗಂಟೆ ಕೊಡೋಗಿತ್ತಲ್ಲ ಅವ್ರನ್ನ ಮಾರಾಟ ಮಾಡಿ ಹೊಸ ತಗೊಂಡು ಕಳಿಸಿದ್ರೆ ಒಂದು ಹೊರಗಡೆ ಹಾಕಿ ಮಾಡಿ. ಹಣ್ಣುಕಾಯಿ ನಡೆಯುತ್ತಾ ಇದೆ. ಹಣ್ಣುಕಾಯಿ ಮಾಡಿಸುವ ಭಕ್ತಾದಿಗಳು ಹಣ್ಣುಕಾಯಿಯನ್ನು ಮಾಡಿಸಿಕೊಳ್ಳಬಹುದು.
ಈ ಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ಅನ್ನಪ್ರದರ್ಶನ ನಡೆಯುತ್ತಾ ಇದೆ. ಭಕ್ತಾಭಿಮಾನಿಗಳ ತಾವು ಅವಕಾಶವಾಗಿ ಶ್ರೀ ಸ್ವಾಮಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡಸರುವ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡಗರ ಸೂಚನೆ ಪಡೆದುಕೊಂಡು ಭಕ್ತರ ಕೌಂಟರ್ನಲ್ಲಿ ಪ್ರತಿಕಾಯಿ ಹೂವನ್ನು ನೀಡಿ ಪ್ರಾರ್ಥನೆ ನಾವು ಮಕ್ಕಳಲ್ಲ ಅವ್ರು ಕಳಿಸ್ತಾರೆ, ಅವ್ರಿಗೆ ಬರೀ ಹುಡುಗರ ಮಕ್ಕಳಿಗೆಲ್ಲ ಬರೀ ನಮ್ಮ ಕಡೆ ಹಳೆಯಾರ ನಮಗೆ ಅಂತ ಬಿಡೋದು, ನಮಗೆ ಅಂತ ಬಿಡೋದು. ಯಾರದು ಹೇಳಿದೆ ಗೊತ್ತಾ? ಚೆಕ್ ಮಾಡ್ತಾರೆ ಹೆಣ್ಣು ಫೋಟೋ ಫೋನ್ ಮಾಡ್ತಾರೆ. ಇದು ಫೋಟೋ ಬರುತ್ತಾ? ಕಾಣಿ ಕಾಣಿ ಯಾವ ಇಲ್ಲ ಫೋಟೋ ಬರ್ತದೆ ಈಗ? ಗೊತ್ತಿಲ್ಲ ಗೊತ್ತಬ್ರೆ ನಂಗೆ ಗೊತ್ತಿಲ್ಲ ಇದಕ್ಕೆ ಗೊತ್ತಿಲ್ಲ ಗೊತ್ತಬ್ರೆ ನಂಗೆ ಗೊತ್ತಿಲ್ಲ ನಂಗೆ ಬರ್ತಂದ್ರೆ ನಂಗೆ ಅಂಥದ್ದು ಗೊತ್ತಿಲ್ಲ. ಹೇಗೆ ಅಲಂಕಾರ ಮಾಡೋದು? ಗಂಡಸರುವ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡಗರ ಸೂಚನೆ ಪಡೆದುಕೊಂಡು ಭಕ್ತರ ವಿನಂತಿ. ದೇವಸ್ಥಾನದ ಎಡಭಾಗದಲ್ಲಿ ಅನ್ನಕಾಯಿ ಮಾಡಿ ಭಕ್ತಾದಿಗಳು ಅನ್ನಕಾಯಿಯನ್ನು ಮಾಡಿಸಿಕೊಳ್ಳಬಹುದು. ಗಂಡಸರುವ ಭಕ್ತಾಭಿಮಾನಿಗಳು ಮತ್ತು ಉಳಿದ ಭಕ್ತರು ಶ್ರೀ ಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಸಾವಕಾಶವಾಗಿ ಶ್ರೀ ಸ್ವಾಮಿಯ ಅನ್ನಪ್ರಸಾದವನ್ನು ಸ್ವೀಕರಿಸಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡಸರು ಭಕ್ತಾಭಿಮಾನಿಗಳು ದೇವಸ್ಥಾನದಲ್ಲಿ ಗಂಡಸರ ಪೂಜೆಯನ್ನು ಪಡೆದುಕೊಂಡು ಹೋಗಬೇಕು. ಗಂಡಸರು ಭಕ್ತಾಭಿಮಾನಿಗಳು ದೇವಸ್ಥಾನದಲ್ಲಿ ಗಂಡಸರ ಪೂಜೆಯನ್ನು ಪಡೆದುಕೊಂಡು ಹೋಗಬೇಕು. ಭಕ್ತರು ಕೂಡ ಬೇಗ 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 ಬೇಗ
ಗಂಡ ತುಳಿಯ ಭಕ್ತಾಭಿಮಾನಿಗಳು ನೂಕುನುಗ್ಗಲು ಮಾಡದೆ ಸಾವಕಾಶವಾಗಿ ಸೇವೆಯನ್ನು ಸಲ್ಲಿಸಬೇಕು. ಗಂಡ ತುಳಿಯ ಭಕ್ತಾಭಿಮಾನಿಗಳು ನೂಕುನುಗ್ಗಲು ಮಾಡದೆ ಸಾವಕಾಶವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಬೇಕು. ಗಂಡ ತುಳಿಯ ಭಕ್ತಾಭಿಮಾನಿಗಳು ಬಿಟ್ಟು ಉಳಿದ ಭಕ್ತರು ಶ್ರೀ ಸ್ವಾಮಿ ಅನ್ನ ಚಿತ್ರದಲ್ಲಿ ಅನ್ನ ಪ್ರಸಾದ ನಡೆಯುತ್ತಾ ಇದೆ. ಭಕ್ತಾಭಿಮಾನಿಗಳಾದ ತಾವು ಸಾವಕಾಶವಾಗಿ ಹೋಗಿ ಶ್ರೀ ಸ್ವಾಮಿ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿ ಹಣ್ಣುಕಾಯಿ ನಡೆಯುತ್ತಾ ಇದೆ. ಹಣ್ಣುಕಾಯಿ ಮಾಡಿಸುವ ಭಕ್ತಾಭಿಮಾನಿಗಳು ಹಣ್ಣುಕಾಯಿಯನ್ನು ಮಾಡಿಸಬಹುದು. ಗಂಡ ತುಳಿಯುವ ಭಕ್ತರು ಸೇವಾ ಕೌಂಟರ್ನಲ್ಲಿ ತಮ್ಮ ಸೇವಾ ರಸೀದಿಯನ್ನು ಪಡೆದುಕೊಂಡು ಪಕ್ಕದ ಕೌಂಟರಿನಲ್ಲಿ ಅಕ್ಕಿಕಾಯಿ ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡ ತುಳಿಯುವ ಭಕ್ತರು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡದ ರಸೀದಿಯನ್ನು ಪಡೆದುಕೊಂಡು ಪಕ್ಕದ ಕೌಂಟರ್ನಲ್ಲಿ ಅಕ್ಕಿಕಾಯಿಯನ್ನು ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಅಭಿಮಾನಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಸೇವಾ ರಸೀದನ್ನು ಪಡೆದುಕೊಂಡು ಪಕ್ಕದ ಕೌಂಟರಿನಲ್ಲಿ ಅಕ್ಕಿಕಾಯಿ ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿ. ಗಂಡ ತುಳಿಯುವ ಭಕ್ತಾಭಿಮಾನಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗಂಡದ ರಸೀದಿಯನ್ನು ಪಡೆದುಕೊಂಡು ಪಕ್ಕದ ಕೌಂಟರಿನಲ್ಲಿ ಅಕ್ಕಿಕಾಯಿಯನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿ. ದೇವಸ್ಥಾನದ ಎಡಭಾಗದಲ್ಲಿ ಹಣ್ಣುಕಾಯಿ ನಡೆಯುತ್ತಾ ಇದೆ. ಹಣ್ಣುಕಾಯಿ ಮಾಡಿಸುವ ಭಕ್ತಾಭಿಮಾನಿಗಳು ಹಣ್ಣುಕಾಯಿ ಮಾಡಿಸಿಕೊಳ್ಳಬೇಕಾಗಿ ವಿನಂತಿ. ಗಂಡ ತುಳಿಯುವ ಭಕ್ತಾಭಿಮಾನಿಗಳು ಯಾಗಶಾಲೆಯಲ್ಲಿ ಸಾಲಾಗಿ ಹೋಗಿ ನೂಕುನುಗ್ಗಲು ಮಾಡದೆ ಸಾವಕಾಶವಾಗಿ ನಿಂತು ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡ ತುಳಿಯುವ ಭಕ್ತಾಭಿಮಾನಿಗಳು ಬಿಟ್ಟು ಉಳಿದ ಭಕ್ತರು ಶ್ರೀ ಸ್ವಾಮಿ ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಭಕ್ತಾಭಿಮಾನಿಗಳಾದ ತಾವು ಸಾವಕಾಶವಾಗಿ ಶ್ರೀ ಸ್ವಾಮಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡ ತುಳಿಯುವ ಭಕ್ತಾಭಿಮಾನಿಗಳು ಯಾಗಶಾಲೆಯಲ್ಲಿ ನೂಕುನುಗ್ಗಲು ಮಾಡದೆ ಸಾಲಾಗಿ ಹೋಗಿ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಆ ಕಾರ್ಯಕ್ರಮದಲ್ಲಿ ಮಿತ್ರರಾಗಿ ಮುಂಭಾಗದಲ್ಲಿ ಯಾರು ಮಾರ್ಗಾರಿಗಳಾಗಿ ಕುಟುಂಬ ಇದ್ರು ಇಷ್ಟ ಸೇವೆ ಮಾಡ್ತಿದ್ದೋ ಇರುವ ಗೊತ್ತಿಲ್ಲ ವಿಚಾರಣೆಯಲ್ಲಿ. ಹಾಗೆ ಯಾರು ನನ್ನನ್ನು ಅರ್ಜಿಸಿ ಆರಾಧಿಸಿ ನನ್ನ ಪಾಲಿಗೆ ಬಂದಿರುವಂತಹ ಸೇವೆಯಲ್ಲಿ ಈ ದಿನ ನನಗೆ ವಿಜೃಂಭಣೆಯಲ್ಲಿ ಸೇವೆ ಪೂಜೆ ಪುರಸ್ಕಾರ ಮುಕ್ತವಾಗಿ ಸೇವೆಗಳಾದರೆ ನಾಳೆ ನನಗೆ ಆಗುವಂತಹ ಸೇವೆ ಒಂಟಿಯ ನಿಯಮವನ್ನು ಒದಗಿಸಿಕೊಂಡಿದ್ದೇನೆ. ಇಲ್ಲಿವರೆಗೆ ಸಂತೃಪ್ತಿಯಿಂದ ಒಪ್ಪಿಕೊಂಡಿದ್ದೀನಿ. ಸಹಕಾರವನ್ನು ಸಹಕಾರಿಗಳಾಗಿ ಅಲ್ಲಗಳಿಲ್ಲ ಇಲ್ಲಗಳಿಲ್ಲ ಕೆಲಸ ವಹಿಸಿ ಪಾಲಿಸಿದ್ದೇನೆ. ಒಂದು ಸಾಧ್ಯ ರೀತಿಯಾದಂಥ ನನ್ನೊಂದಿಗೆ ಸಹಕಾರಿಗಳಾಗಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳತಕ್ಕದ್ದು ಪಾಲ್ಗೊಳ್ಳಬೇಕು. ಧರ್ಮದರ್ಶಿಗಳ ಮನಸ್ಥಾನ ಕಟ್ಟದ ಮುಂದಿನ ಸರ್ವ ಭಕ್ತರ ಮರಳಿ ಪೂಜಾರರ ಧರ್ಮದರ್ಶಿಗಳ ಸಂತೋಷದ ಗಲಿಗ ವೈಭವದ ದಿನ ವರ್ಷಾವಧಿ ಉತ್ಸವ ಗಂಡ ಸೇವೆ ಇದೇ ಪ್ರಕಾರದಲ್ಲಿ ಅತಿ ಸಾನ್ನಿಧ್ಯವಿದ್ದ ಯೋಗದಾನ ಮಾಡಿದೆ. ಗಡಬರದಲ್ಲಿ ಯಕ್ಷಿಣಿ ಕಲ್ಪುರದಿಂದ ಕೂಡಿಕೊಂಡ ನನ್ನ ತಂಗಿ ವಾರ್ತಾಳ ಪರಿವಾರ ಶಕ್ತಿಗಳ ಮಾಯದಲ್ಲಿ ಸೇರಿಸಿಕೊಂಡ ಸ್ವಾಮಿಯ ಭೇಟಿಗೆ ಬಂದಂಥ ಹೊತ್ತುಗಳಿಗೆ ಸ್ವಾಮಿಯ ಭೇಟಿಯಾದ ಹರೂಷವಟ್ಟಂತ ಧರ್ಮದರ್ಶಿಗಳ ಸ್ವಾಮಿಯ ಹಬ್ಬದ ಪ್ರಕಾರವಾಗಿ ಕ್ಷೇತ್ರದಲ್ಲಿ ಧರ್ಮ ರಕ್ಷಣೆಗಳನ್ನು ಅದೇ ರೀತಿಯಲ್ಲಿ ನನ್ನ ನಂಬಿದ ಸಂಸಾರ ಈ ಹೊತ್ತಲ್ಲಿ ಹಲವರು ಹುಡುಕೊಂಡು ಬಂದಿರಬಹುದು, ಇನ್ನೂ ಹಲವರಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ 4 ರಾಜ್ಯಕ್ಕೆ ಕ್ಷೇತ್ರದ ಹೆಸರನ್ನು ಪಸರಿಸಿದ್ದಾರೆ. ಅದೇ ರೀತಿಯಲ್ಲಿ ಧರ್ಮ ರಕ್ಷಣೆ ಕೃಷಿಗಳ ಕಾಲಕ್ಕೆ ಕ್ಷೇತ್ರವನ್ನು ಎತ್ತರದ ಸ್ಥಾನಕ್ಕೆ ನಿಲ್ಲಿಸಿ ಸ್ವಾಮಿಯ ಆಡಳಿತ ಪ್ರಕಾರವಾಗಿ ಧರ್ಮ ರಕ್ಷಣೆ ಮಾಡಿಕೊಂಡು ಹೋಗ್ತೇವೆ. ಅದೇ ರೀತಿಯಲ್ಲಿ 4 ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಕೀರ್ತಿಯನ್ನು ಒದಗಿಸಿಕೊಡ್ತಾರೆ.
ಅನುಸರಿಸಿ ನಿಮಗೆ ಬೇಕು ಬೇಡವಾದಂತಹ ಸೇವೆ ಅಂದಿದ್ರು, ಬೇಕು ಬೇಕಾದಂತಹ ಸೇವೆಯನ್ನು ಬೋಧಿಸಿದ್ರ ಜೊತೆಯಲ್ಲಿ ಹಾಗೆ ಈ ದಿನ ನನಗೆ ಉತ್ಸವಾದಿ ಸೇವೆಗಳಾದ್ರೆ ನಾಳೆ ನಿಮ್ಮ ಪಾಲಿಗೆ ಸಿರಿ ಸಿಂಗಾರ ಹಾಗೂ ಬಂಡಿ ನೇಮದ ಸೇವೆಯನ್ನ ಕೊಡಿಸುವಂತ ಇಚ್ಛೆ ಪ್ರಕಾರ ನನ್ನ ಮಗುವಿನಿಂದ ಹಿಂದೆ ನಿಮ್ಮ ಪಾಲಿಗೆ ಒಪ್ಪಿಗೆಯನ್ನು ಕೊಡಿಸಿದ್ದೇನೆ. ಹಾಗೆ ಹಿಂದೆ ತಾನಾಡಿದಂತ ಮುಂದಿನಿಂದ ಮಾರ್ಗದರ್ಶಕನಾಗಿ ನನ್ನ ಭಕ್ತರ ಪಾಲಿಗೆ ಈ ಒಂದು ಅನುಗ್ರಹದಲ್ಲಿ ಹಿಂದಿನಿಂದ ಸಹಕಾರಿಗಳಾಗಿ ನಿಂತು ನನ್ನ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟ ಧರ್ಮ ದೈವಗಳಾಗಿ ನನ್ನ ಅಣತಿಯನ್ನು ಪಾಲಿಸತಕ್ಕಂತೆಂಬುದಾಗಿ ನಾನೇ ಸೂಚನೆ ಇರಿಸಿಕೊಂಡರು. ಭಗವಂತ ಆಡಿದ ಮಾತಿಗೆ ಉಸಿರಿಲ್ಲ ಅಂತ ಹೇಳುವ ಬಗ್ಗೆ ನಡೆಯಲ್ಲಿ ನಿಂತು ನುಡಿಕೊಡುವಂಥ ದೈವ ನಾನು. ಜಗತ್ತಿನ ಕಾಲಸ್ಥಿತಿ, ಮನಸ್ಥಿತಿ, ಪರಿಸ್ಥಿತಿಗೆ ಅನುಗುಣವಾಗಿ ಆಲೋಚನೆ ಮಾಡುವಂಥ ಭಗವಂತ ವರ್ಷ ಕಂಡಾವರ್ತಿ ಆಗುವಂಥ ದೈವ ದೇವರ ಭೇಟಿಯ ಸ್ಥಾನ ಅಲ್ಪ ಕಲ್ಪನೆ ಇತ್ತಂತ ಈಗಳಿಗೆ ಮತ್ತೆ ಬರಲಿಕ್ಕಿಲ್ಲ. ಸರ್ವವು ನೀನೇ, ಸರ್ವಸ್ವವು ನೀನೇ ಅಂತ ಹೇಳುವ ಬಗ್ಗೆ ಆ ಕಾಲದಿಂದ ನಂಬಿ ಬಂದ ಭಕ್ತರಿಗೆ ನುಡಿರುವಂಥ ದೇವತೆಯಾದ ಆ ಹೊತ್ತಿನಲ್ಲೇ ಕಾಲದ ನಿರ್ದೇಶದ ರೂಪವಾಗಿ ಸಾನ್ನಿಧ್ಯದಲ್ಲಿ ಧರ್ಮ ವಹಿಸಿಕೊಂಡವರು ಪತ್ನಿ ಪರಿವಾರ ಶಕ್ತಿ. ಅದರಲ್ಲಿ ಪಾಷಾಣನಾದೆ ಪಾವನನಾಗಬೇಕು, ಪಾಷಾಣನಾಗಬೇಕು ಬಗ್ಗೆ ಕೆಟ್ಟ ನುಡಿ ಪ್ರಚಾರವಾಗಿ ನೋಡದ ವಿಚಾರ. ಭಗವಂತನ ಆ ಒಂದು ಮಾತಿಗೆ ತಲೆ ತಗ್ಗಿದ ಹೊತ್ತು ಸುತ್ತು ಪ್ರಾಂತ್ಯದ ಪ್ರಾಧಿಕಾರವನ್ನು ಕಂಡುಕೊಂಡೆ. ಜಯನನ್ನ ಪಾಲಿಗಾದ್ರೂ ಸಾನ್ನಿಧ್ಯದಿಂದ ದೂರ ನಾನು ಮೇಲಿಲ್ಲ. ಸಾನ್ನಿಧ್ಯದಲ್ಲಿ ಹೇಗೆ ಆಗಬೇಕು ಅಂತ ಹೇಳುವ ಸಲುವಾಗಿ ನಂಬಿದ ಭಕ್ತರಿಗೆ ಇಂಪು ಕೊಡುವಂಥ ಭಗವಂತನ ಅಪೇಕ್ಷೆಯ ಮೇರೆಗೆ, ಪ್ರೇರೇಪಣೆ ಮೇರೆಗೆ ಸಾನ್ನಿಧ್ಯದಲ್ಲಿ ಧರ್ಮ ಕಂಡೆ. ಇವತ್ತು ಉತ್ತಮ ಸ್ಥಾನವನ್ನು ರೂಪ ಮಾಡಿರುವಂತೆ ತಪ್ಪಾಗಲಿಕ್ಕೆ ಭಗವಂತನ ಇಚ್ಛಾ ಪ್ರಕಾರವಾಗಿ ಮುಂದೆ ಆಡುವ ನುಡಿ ಪ್ರಕಾರವಾಗಿ ಧರ್ಮದ ವಿಚಾರದಲ್ಲಿ ಎಲ್ಲೇ ಸಾನ್ನಿಧ್ಯ ಅಡಗಿದ್ರು ತಾನು ನಂಬುತ್ತೇನೆ ಅಂತ ಹೇಳುವವರಿಗೆ ಭಾವನ ಮೂರ್ತಿಯಾಗ್ತೇನೆ, ನಂಬದಿದ್ದವರಿಗೆ ಭಾಷಾಣ ಮೂರ್ತಿಯಾಗಿ ಸ್ಥಳದ ಉನ್ನತವಾದಕ್ಕೆ ಈಗ ಹೆಚ್ಚು ಹೊತ್ತಾಗಲಿಲ್ಲ. ಸ್ವಾಮಿಯ ಭೇಟಿಯ ಸಂದರ್ಭ ಗೊತ್ತಾಗಿ ವಿಚಾರ ಮಾಡಬೇಕಾ ಆಗಲಿ. ರಾಜದೈವವನ್ನು ವಿಚಾರ ಮಾಡುವಂತ ಹೊತ್ತು ಸ್ಥಾನದಲ್ಲಿ ಅಧಿದೇವತೆಯಾಗಿ ಯಕ್ಷಿ ಪರಿವಾರ ಶಕ್ತಿ, ಪಂಜುರ್ಲಿ ಪರಿವಾರ ಶಕ್ತಿ ಸ್ವಾಮಿಯ ರೂಪ ಅಲ್ವಾ. ಸ್ವಾಮಿಗೂ ಇವತ್ತು ಕಲ್ಪನೆಗೂ ಒಂದು ನಡೆ. ಯಾಕಂದ್ರೆ ವಾದ ಮಾಡಿಕೊಂಡ್ರು ಒಂದು ಒಳ್ಳೆತನದಲ್ಲೇ ವಾದ ಅಲ್ವಾ. ವಾದಕ್ಕೆ ಇಳಿಯುವವರಲ್ಲ ಅಂದು ಆಡಿದ ಮಾತಿಗೆ ತಲೆ ಬಗ್ಗಿದ್ದೇನೆ ಅಲ್ವಾ. ದೇವರಲ್ಲಿ ಒಂದು ಅಪ್ಪಣೆ, ಇವತ್ತು ಹುಡುಕಿಕೊಂಡು ಬಂದಂತ ಭಕ್ತರಿಗೆ ನ್ಯಾಯ ಆಗ್ಬೇಕಲ್ವಾ ಅಲ್ವಾ. ನಂಬಿಕೊಂಡು ಹೋಗ್ಲಿ ಅಲ್ಲ, ನಂಬಿಕೊಂಡು ಹೋಗ್ಲಿ ಅಂದ್ರೆ ಅವ್ರಿದ್ದಲ್ಲಿಗೆ ಹೋಗುದಲ್ಲ, ನಾನು ಇದ್ದಲ್ಲಿಗೆ ಅವ್ರು ಬರ್ಬೇಕು. ತಾಯಿಯ ಗರ್ಭದಲ್ಲಿದ್ರು ನನ್ನ ನಂಬಿದ ಮೇಲೆ ಕಲಿಸಿಕೊಳ್ಳಲೇಬೇಕಲ್ವಾ. ಅಲ್ಲಿ ಕೇಳಿದ ಅಲ್ಲಿ ಕೇಳಿ ಕಾಲಸ್ಥಿತಿ ಇವತ್ತಿನ ದಿವಸ ಸುದ್ದಿನ ಇನ್ನು ಮತ್ತೆ ಬರ್ಲಿಕ್ಕಿಲ್ಲ ಮಗ. ಸ್ವಾಮಿಯನ್ನು ತಾನು ನಾಳೆಯ ದಿವಸ ಉಳಿ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಉಂಟು. ಮತ್ತೆ ಹೇಳ್ತೇನೆ ನಾಳೆ ದಿನ ಮೋಹನ ಸೇವೆಗೆ ದೈವಗಳ ಅಪ್ಪಣೆ ಉಂಟು. ನಿಮಗೆ ಏನೇನು ಕೇಳುವುದು ಮಾಡುವುದು ಏನು ನಾಳೆ ಕೋಲಕ್ಕೆ ಅಲ್ಲಿ ದೈವಗಳು ಸಿಗ್ತದೆ. ಇವತ್ತು ದೇವರಿಗೆ ದೇವರಿಗೆ ಸಾವಿನ ಮಾರ್ಗ ನಾನು ದರ್ಶನ ಮಾಡಿ ಮಗ
ಗೆಂಡ ತುಳಿಯುವ ಭಕ್ತಾಭಿಮಾನಿಗಳು ಸೇವಾ ಕೌಂಟರ್ನಲ್ಲಿ ತಮ್ಮ ಗೆಂಡದ ರಸೀದಿಯನ್ನು ಪಡೆದುಕೊಂಡು ಪಕ್ಕದ ಕೌಂಟರಿನಲ್ಲಿ ಅಕ್ಕಿಕಾಯಿ ಹೂವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದೇವಸ್ಥಾನದ ಎಡಗಡೆಯಲ್ಲಿ ಹಣ್ಣುಕಾಯಿ ನಡೆಯುತ್ತಾ ಇದೆ. ಹಣ್ಣುಕಾಯಿ ಮಾಡಿಸುವ ಭಕ್ತಾಭಿಮಾನಿಗಳು ಹಣ್ಣುಕಾಯಿಯನ್ನು ಮಾಡಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗೆಂಡ ತುಳಿಯುವ ಭಕ್ತಾಭಿಮಾನಿಗಳು ಯಾಗಶಾಲೆಯಲ್ಲಿ ಸಾಲಾಗಿ ಹೋಗಿ ನುಗ್ಗಲು ಮಾಡದೆ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಗಂಡ ತುಳಿಯುವ ಭಕ್ತಾಭಿಮಾನಿಗಳನ್ನು ಬಿಟ್ಟು ಉಳಿದ ಭಕ್ತರು ಶ್ರೀಸ್ವಾಮಿಯ ಅನ್ನಚಿತ್ರದಲ್ಲಿ ಅನ್ನಪ್ರಸಾದ ನಡೆಯುತ್ತಾ ಇದೆ. ಸಾವಕಾಶ ಹೋಗಿ ಶ್ರೀಸ್ವಾಮಿಯ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಸಂಸಾರವನ್ನು ವೈಮಾನಿಸ್ತಾರೆ ಅನ್ನೋದು ಮಾತ್ರ ನಾವು ಮುಂದೆ ಸರ್ವಕ್ಕೂ ಅನುಗ್ರಹ
ಕಾಲು ಗಂಟೆ ಒಂದು ಅರ್ಧ ಗಂಟೆ ಗ್ಯಾಪ್ ಗಂಡ ಸ್ಟಾರ್ಟ್ ಮಾಡಿ. ನೀವೊಂದು 10 ನಿಮಿಷ ರೆಸ್ಟ್ ತೊಗೊಳ್ಳಿ. ಗಂಡ ರೆಡಿ ಎಲ್ಲ ರೆಡಿ ಮಾಡಿ ಬಂದೆ ಬಂದೆ ಇಲ್ಲಿಂದ ಬಂದು ಇಲ್ಲಿಂದ ಒಳಗಡೆ ಈ ಕಡೆಯಿಂದ ಈ ಗೆಂಡದಿಂದ ಒಳಗೆ ಹೋಗ್ತಾರ. ಈಗ ಆ ಕಡೆ ಗೆಂಡದಿಂದ ಒಳಗೆ ಹೋಗಿ ಒಂದು ರೌಂಡ್ ಹಾಕಿ ಹಿಂಗೆ ಹೋಗ್ತಾರೆ. ಈ ಸೈಡ್ ಇದೆಯಲ್ಲ ಫಸ್ಟ್ ಈ ಗೆಂಡಗೆ ಮೆಟ್ಕೊಂಡು ಹೋಗ್ತಾರೆ. ಈ ಗೆಂಡ ಮೆಟ್ಕೊಂಡು ಹಿಂಗೆ ಹೋಗ್ತಾರೆ. ಹಾಂ ಅದೇ ಮೂರು ಈ ಸೈಡ್ ಇರೋದು ಮುಟ್ಟು ಕೂತ್ಕೊಳ್ತೇನೆ. ಮೂರು ಈ ಸೈಡ್ ಇರೋದು ಕೂತ್ಕೊಂಡು ಆ ಪ್ರಕಾರವಾದ ಈ ಕನ್ನಡ ಅರ್ಥ ಆಗುತ್ತೆ. ನಾನು ಹೈಟ್ ಆಗ್ತದೆ ನನ್ನ ಕನ್ನಡ
ಎಲ್ಲರೂ ಮೈ ಹೊಟ್ಟಲೆ ಬಿಡ್ತಪ್ಪ ಸಿಕ್ಕಾಬಿಟ್ಟೆ ತೂಕ 80,000 ರೂಪಾಯಿ ದೀಪ 2 ದೀಪ ನಕ್ಷತ್ರ ದೀಪ ದಿವಸ ಮಾರುವೃತ್ತಿಯಲ್ಲಿ ಹರಕೆ ಅಶೋಕ ನಕ್ಷತ್ರ ದೀಪ ಹೌದು ಅದಕ್ಕೆ ನನ್ನ ನಕ್ಷತ್ರ ದೂರ ಮಾಡಿದ್ದೆ ನಾವು ತಿನ್ನಿರುತ್ತೆ ಇನ್ನಷ್ಟೇ ಇಟ್ಟಿಲ್ಲ ಅವ್ರ ಹರಕೆ ಹಿಂಗೆ ಹಿಡಿತಲ್ಲ 2
ಯಾರು ಗಂಡ ತೊಗೊಳ್ಳೋದಿಲ್ಲ ಏನಾದ್ರೆ ಅಲ್ಲ ಊಟಕ್ಕೆ ದಾರಿ ಬಿಡಿ ಅವ್ರಿಗೆ ಹೋಯ್ ಊಟಕ್ಕೆ ದಾರಿ ಬಿಡಿ ಮುಂದೆ ಹೋಗ್ಬಿಡಿ ಪೂಜೆ ಮಾಡಿಸ್ಕೊಳ್ತೀವಿ ಪೂಜೆ ಮಾಡ್ಕೊಂಡು
ಬರಲಿಲ್ಲ ಯಾವುದು ಚಾನಲ್ ತುಳುನಾಡು Ira, open na. Apni chair buntu. Baka balewa. Saan sila po idro chi? Dala tikkuna kella ya. Apa sih dikit sudah.